ಚಂದ್ರಸೇನನ ಹೃದಯವು ಸೇರಿ ಘೋರ ಶಿಕ್ಷೆಯಂ ವಿಧಿಸುವೆ ನಾನೀಗ. ಮದಾಂಧನಾದ ವಿಕ್ರಮನನ್ನು ನಂದಯ ಶಕ್ತಿಯು ಬಂಧಿಸಿ ಈ ರಾಜ್ಯದ ರಾಜನಾದ ಚಂದ್ರಸೇನನ ಬಳಿಗೆ ಕರೆದುಕೊಂಡು ಹೋಗುತ್ತಿರುವನು. ನಾನೀಗಲೇ ಆ ಚಂದ್ರಸೇನನ ಹೃದಯವನ್ನು ಸೇರಿ ಈ ಮದಾಂಧನ ಕರಗಳನ್ನು ಕಡಿಸುವಂತೆ, ಚರಣಗಳನ್ನು ಕಡಿಸುವಂತೆ ಮಾಡುತ್ತೇನೆ. ಕಡಿಸುವ ಕರಗಳ ಕಡಿಸುವ ಕರಗಳ ವಿಕ್ರಮಗೆ ಮುತ್ತಿನಾದ ದಾನ ಪದರಿಗೆ ಕಡಿಸುವ ಕರಗಳ ವಿಕ್ರಮಗೆ ಮಹಾಪ್ರಭು. ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಾಗಿ ನಮ್ಮ ಪ್ರಜೆಗಳೆಲ್ಲರೂ ಸ್ತ್ರೀಯರನ್ನು ಧ್ಯಾನಿಸುತ್ತಾ ಸುಖ ಸಂತೋಷದಿಂದಿರುವೆ, ಅದನ್ನು ತಿಳಿಸುವರಾಗಿ ಆಗಬಹುದು ಮಹಾಪ್ರಭು. ಪಾರ್ಥಿವೇಂದ್ರ ಸುಗುಣಾಚಾರ್ಯ ಕೀರ್ತಿಯಿಂದಲೇ ಸುಗುಣಾಚಾಂದ್ರ ಕೀರ್ತಿಯಿಂದಲೇ ಮಹಾಪ್ರಭು. ಮಂತ್ರಿಗಳೇ, ಸುಖದಿ ಬಾಳ್ವರು ಪಾರ್ಥಿವೇ
ಸುಗುಣ ಸಾಂದ್ರ ಕೀರ್ತಿಯಿಂದಲೇ. ಮಹಾಪ್ರಭು ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದ ಆ ಶ್ರೀಹರಿಯನ್ನೇ ಜ್ಞಾನಿಸ್ತಿರೋರು. ಮತ್ತೇನಪ್ಪಣೆ ಮಹಾಪ್ರಭು? ಹೇ, ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಮಂಡಿಸಿ. ಆಗಬಹುದು ಮಹಾಪ್ರಭು. ಪ್ರಚಂಡನಾದ ಸನ್ನಿಧಿಸನೆ. ಮಹಾಪ್ರಭು, ಸೈನ್ಯಾದಿ ಸೂರನೇ ನಮ್ಮ ಸೈನ್ಯದ ವೇಳೆ ಸೈನ್ಯಾದಿ ಸೂರನೇ ನಮ್ಮ ಸೈನ್ಯದ ರೀತಿಯ ವೇಳೆ ಸುತ್ತಲಿರುವರೆ ಸಾಕು ಭೂಮರು ಮಹಾಪ್ರಭು ಸುತ್ತಲಿರುವರೆ ಸಾಕು ಭೂಮರು ಮಿತ್ರರಂತೆ ಬಾಳು ತೀರ್ಪರೆ ವಿಸ್ತರಿಸಿದ ಕೀರ್ತಿಯ ಸೈನ್ಯಾದಿ ಸೂರನೇ ನಮ್ಮ ಸೈನ್ಯದ ನೀತಿಯ ವೇಳೆ ಪ್ರಚಂಡನಾದ ಸೈನ್ಯಾಧೀಶನೇ, ಮಹಾಪ್ರಭು, ನಮ್ಮ ಸೈನ್ಯದ ವಾರ್ತೆಯನ್ನು ತಿಳಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಅರಸನೆ ಲಾಲಿಸಿ ಪರಿಯನ್ನು ಬೇಳ್ವೆ ಹರ್ಷದಿಂದಲೇ ಲಾಲಿಸಿರಿ. ಅರಸನೆ ಲಾಲಿಸಿ ಪರಿಯನ್ನು ಬೇಳ್ವೆ ಹರ್ಷದಿಂದಲೇ ಲಾಲಿಸಿರಿ. ಬರಿ ಬರಿ ವಿಧದ ತಿರುಗುದ ಸೈನ್ಯವ, ಬರಿ ಬರಿ ವಿಧದ ತಿರುಗುದ ಸೈನ್ಯವ ಪರಮ ವೈರಿಗಳ ಖಂಡಿಸುವೆ, ನಾ ಪರಮ ವೈರಿಗಳ ಖಂಡಿಸುವೆ. ಮಹಾಪ್ರಭು, ಪ್ರಚಂಡನಾದ ಸೈನ್ಯಾಧೀಶನೇ, ಈ ದೊಡ್ಡದೆಯ ರಚನೆಯ ಮಾಡಿ ಜಗದೋರ್ಕೀರ್ತಿಯ ಗಳಿಸಿರುವೆ. ದೊಡ್ಡದೆಯ ರಚನೆಯ ಮಾಡಿ ಜಗದೋರ್ಕೀರ್ತಿಯ ಗಳಿಸಿರುವೆ. ಬರಿ ಬರಿ ವಿಧದ ತಿರುಗುದ ಸೈನ್ಯವ, ಬರಿ ಬರಿ ವಿಧದ ತಿರುಗುದ ಸೈನ್ಯವ ಪರಮ ವೈರಿಗಳ ಖಂಡಿಸುವೆ, ನಾ ಪರಮ ವೈರಿಗಳ ಖಂಡಿಸುವೆ. ಮಹಾಪ್ರಭು, ಪ್ರಚಂಡನಾದ ಸೈನ್ಯಾಧೀಶನೇ, ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೆನೆಂದರೆ, ಪರ ರಾಜ್ಯದ ಶತ್ರುಗಳು ನಮ್ಮನ್ನು ಕಂಡರೆ ದಿಕ್ಕಾಪಾಲಾಗಿ ಓಡುವರು. ಅದು ಅಲ್ಲದೆ ನಮಗೆ ಸಲ್ಲಬೇಕಾದ ಕಪ್ಪ ಕಾಣಿಕೆಯನ್ನು ತಂದು ನಮ್ಮ ಭಂಡಾರಕ್ಕೆ ಒಪ್ಪಿಸುವವರು. ಮತ್ತೇನಪ್ಪಣೆ ಪ್ರಭು? ಹೇ, ನಿನ್ನಂತಹ ಸೈನ್ಯಾಧೀಶನು ಮಹಾಮಂತ್ರಿಗಳಾದ ಚಾಣಕ್ಯನ ಮಹಾಮಂತ್ರಿಗಳು ನಮ್ಮ ರಾಜ್ಯದಲ್ಲಿರಬೇಕಾದರೆ ನನಗಾಗಲಿ ನನ್ನ ರಾಜ್ಯಕ್ಕಾಗಲಿ ಕುಂದು ಕೊರತೆ ಎಂದರೇನು? ಮಂತ್ರಿ ಸೇನಾಧಿಗಳೇ, ಮಹಾಪ್ರಭು, ಬಳಿರೆ ಭೂಮಿಯೋಳ್ ಸಮನಾಗಿರಲಿ, ಬಳಿರೆ ಭೂಮಿಯೋಳ್ ಸಮನಾಗಿರಲಿ, ಬಾಬು ಬಾಬು ಬದುಕುವುದರೇ, ಬಾಬು ಬಾಬು ಬದುಕುವುದರೇ. ನಿಮ್ಮಯ ಬೆಂಬಲ ಎನಗಿದೆ ರಾಜ್ಯನಾಡುವೆ ದರೆಯಲ್ಲ. ನಿಮ್ಮಯ ಬೆಂಬಲ ಎನಗಿರುವಂತೆ ರಾಜ್ಯವನಾಡುವೆ ದರೆಯಲ್ಲ ನಾನು. ಬಳಿರೆ ಭೂಮಿಯೋಳ್ ಸಮನಾಗಿರಲಿ, ಬಳಿರೆ ಭೂಮಿಯೋಳ್ ಸಮನಾಗಿರಲಿ, ಬಾಬು ಬಾಬು ಬದುಕುವುದರೇ, ಬಾಬು ಬಾಬು ಬದುಕುವುದರೇ. ಮಹಾಪ್ರಭು ದೇವಾಗಲೇ. ಚಾರನೆ, ಸಮಾಚಾರವೇನು? ಕರಕಾಲ ಶಕ್ತಿ ಬಂದಿರುವ ಮಹಾಪ್ರಭು ಅವರನ್ನು ಬಹಳ ಮರ್ಯಾದೆಯಿಂದ ಬರಮಾಡಿ. ಆಗಬಹುದು. ದಂಡಾರಂಡಿ ದಂಡಾಳು ದಂಡಾರಂಡಿ ದಂಡಾಳು. ಅಯ್ಯ ವಯಸ್ಸನೇ, ನಿನಗೆ ಮಂಗಳವಾಗಲಿ. ಮಹಾಪ್ರಭು, ನಮ್ಮ ಮನೆಗೆ ಯಾರೋ ಒಬ್ಬ ದೇಶಿಕನು ಬಂದಿದ್ದ. ಆತನು ನನ್ನ ಮನೆಗೆ ಉಪಚರಿಸಲು ಇಟ್ಟುಕೊಂಡಿದ್ದಾಗ ಆತನು ನಮ್ಮ ಮನೆಯಲ್ಲಿ ಕಳ್ಳತನವನ್ನು ಮಾಡಿರುವನು. ಅದಕ್ಕಾಗಿ ನಾನು ಪ್ರೀತಿಯನ್ನು ತಂದಿರುವೆನು. ಏನು, ನಿಮ್ಮ ಮನೆಯಲ್ಲಿ ಕಳ್ಳತನ ಆಗಿರುತ್ತದೆ? ಕಳ್ಳತನ ಹೇಗಾಯಿತು? ಮಹಾಪ್ರಭು, ನನ್ನ ಮಗಳಾದ ಆಲೂಳಿಕೆ ಮನೆಯಲ್ಲಿ ಮಲಗಿರುವಾಗ
ಆತನ ಮಗಳ ಮುತ್ತಿನ ಹಾರವು ಕಳುವಾಗಿರುವುದೆಂದು ಹೇಳುತ್ತಿರುವಳು ಮಹಾಪ್ರಭು. ಏನು ಈ ವಿಚಾರವನ್ನು ತಾವು ಬಗೆಹರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಏನು ನಿನ್ನ ಮಗಳ ಮುತ್ತಿನ ಹಾರವನ್ನು ಕಳ್ಳತನವಾಗಿರುವುದೇ? ಹೌದು ಹಾಗಾದರೆ ಕಳ್ಳತನ ಮಾಡಿರುವ ಚೋರನೆಲ್ಲಿರುವನು? ನಮ್ಮ ಮನೆಯಲ್ಲಿ ಬಂಧಿಸಿಟ್ಟಿದ್ದೇವೆ ಮಹಾಪ್ರಭು. ಹಾರಲ್ಲಿ ನಮ್ಮ ಭಟರನ್ನು ಬರಮಾಡಿ. ಭಟರೇ, ನಮ್ಮ ರಾಜ್ಯದ ಭಾರಿ ಸಾಹುಕಾರನಾದ ಧನಪಾಲ ಶೆಟ್ಟಿಯವರ ಮನೆಯಲ್ಲಿ ಕಳ್ಳತನವಾಗಿರುವುದಂತೆ. ಕಳ್ಳತನ ಮಾಡಿರುವ ಚೋರನನ್ನು ಬಂಧಿಸಿರುವಂತೆ. ನೀವೀಗಲೇ ಹೋಗಿ ಆ ಚೋರನ್ನು ಎಳೆದು ತಂದು ನನ್ನ ಸಭಾಸ್ಥಾನಕ್ಕೆ ಬನ್ನಿ. ಅಪ್ಪಣೆ ಮಹಾಪ್ರಭು. ನಾನೇನು ಬರುತ್ತೇನೆ ಮಹಾಪ್ರಭು. ಒಳ್ಳೆ ಜನ ಹೇಳ್ದಂಗ ಆಯ್ತದಲ್ಲ ಅಮಾಸ. ಇವ್ನು ಕದ್ದಿರೋದು ಭಾರಿ ನಿಜ ನನಗೆ ಕಾಣ್ತದೆ. ಬರ್ನವಲ್ಲ ಮುಂದೆ ಕದ್ರೆ ಸಾಕ್ತಾರೆ ಅಂತಲ್ಲ. ಇವತ್ತೈತೆ ಬಾ ನಿನಗೆ ಇವತ್ತು ಹಬ್ಬ. ರಾಜರ ಪುಣ್ಯಗಳು ನಮ್ಮಲ್ಲಿ ಹೇಳಂಗಿಲ್ಲ. ಹೊಂಟೋದು ಆಮೇಲೆ ಈಗೆಲ್ಲ ಹೊಡಿಯೋದು ಆಮೇಲೆ ಇರೋದು ಆಟ ನಿನಗೆ ಬಾ. ಯಾವ ಪುಣ್ಯ ಬೇಡ ಕಣಪ್ಪ, ನಮ್ಮ ರಾಜರ ಸೇವೆ ಮಾಡ್ಕೊಂಡಿದ್ರೆ ಸಾಕು. ಯಾವ ಪುಣ್ಯ ಬೇಡ ಕರ್ಮ ಬೇಡ. ಮುದ್ದು ಮಾಡ್ತೀನಿ ತಡಿ. ನನ್ನ ಮೈಯಲ್ಲಿ ಹರಿಯುವ ಈ ರಕ್ತವನ್ನು ನೋಡಿದರೆ ನಿಮಗೆ ಕರುಣೆಯು ಬಾರದಿಲ್ಲವೇನ್ರಪ್ಪ? ಕರುವಿಲ್ಲ ಹಸುವಿಲ್ಲ ಮರ್ಯಾದಿಲ್ಲ. ರಾಜರು ಕರ್ಕೊಂಬರಕ್ಕೆ ಹಿಡ್ಕೊಂಡು ದರ 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 ಹೇಳ್ಕೊಂಡೈತ್ರ. ವೈಶ್ಯನ ಮಗಳ ಮುತ್ತಿನಾರು ನನ್ನ ಹತ್ತಿರ ಇಲ್ಲವಪ್ಪ. ಸುಮ್ಮನೆ ಏತಕ್ಕಾಗಿ ಇರುತ್ತಾ ನನ್ನನ್ನು ಹಿಂಸೆಯನ್ನು ಗೊಳಿಸುತ್ತೇವೆ. ಪುಣ್ಯ ಪುಣ್ಯ ಅಲ್ಲವ ಮತ್ತೆ ಬರೆಯದೆ
ಹಬ್ಬ ಬಾ. ನಾನೇ ನಿಮ್ಮ ಒಡೆಯನ ಬಳಿಗೆ ಬರುವೆನು. ಈ ನನ್ನ ಎಡಬರಿಯೇನಾದರೂ ಸಡಿಲಿಸರಪ್ಪ. ಅಮಾಸೆ ಬರೆದ್ರು ಬಿಟ್ಟು ಕಳಿಸ್ತಿಲ್ಲ ಇಲ್ಲ ಎಳ್ಕೊಂಡು ಹೋಗದೆ ಬಾ ದರ್ರ 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 ಹೇಳ್ಕೊಂಡೇ ಬಿಡ ನುಕ್ಕ ದಬಾಯಿಸಿ ಹಂಗೆ ಲಪ್ ಅಂತ ಬೀಳಂಗೆ. ಹಾ ಪ್ರಭು ನೀವ್ ಹೇಳ್ದಂಗೆ ಶೆಟ್ರು ಮನೆಯ ಬಾಂಗ ಮುತ್ತಿನ ಹಾರ ಕತ್ಕೊಂಡದ್ನಂತಲ್ಲ ಅವನ್ನ ದರ್ರ 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 ಎಳ್ಕೊಬಂದು ಬಿಸಿ ಹಾಕಿದೀವಿ. ಮುಂದ್ಕದ್ ಏನ್ ಮಾಡ್ಬೇಕು ನೀವೇ ಮಾಡಿ. ಎಲ್ಲವೋ ಧೋರಣೆ ದನಪಾಲ ಹಡ್ಡರ ಮನೆಯಲ್ಲಿ ಕದ್ದಿರುವ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲವೋ ತಕ್ಕ ಶಿಕ್ಷೆಯನ್ನು ವಿಧಿಸುವುದು ಎಚ್ಚರಿಕೆ. ಓ ಈತನಾದರೂ ನನಗೆ ಸರಿಸಮನಾದ ರಾಜನು. ವರ್ಷಕ್ಕೊಂದಾವರ್ತಿ ನನಗೆ ಕಪ್ಪ ಕಾಣಿಕೆಗಳನ್ನು ತಂದು ಒಪ್ಪಿಸುತ್ತಿರುವನು. ಈತನಿಗೆ ನನ್ನ ಕುರುವೆ ಸಿಗದಂತಿರುವುದು. ಮಹಾಪ್ರಭು ಧರ್ಮಪ್ರಭುವಿ, ನಾನು ಆ ಸೂರ್ಯಚಂದ್ರನ ಸಾಕ್ಷಿಯಾಗಿ ನನ್ನ ಕಳ್ಳತನವನ್ನು ಮಾಡಿದವನಲ್ಲ. ಕ್ಷಮ ವಿಚಾರಿಸಿ ಕ್ಷಮ ತಿಳಿದು ಅನಂತರ ನೀವು ಏನೇ ಕಷ್ಟವನ್ನು ಕೊಟ್ಟರೂ ನಾನು ಅನುಭವಿಸಲು ಸಿದ್ಧನಾಗಿರುತ್ತೇನೆ. ಇಲ್ಲವೇ ಹಾಗೇನು? ಹಾಗಾದರೆ ದನಪಾಲ ಹಡ್ಡರ ಮನೆಯಲ್ಲಿ ಆ ಗೃಹದಲ್ಲಿ ಇದ್ದವರು ಯಾರ್ಯಾರು? ಆ ವೈಶ್ಯನ ಮಗಳು ನಾನು, ಇದ್ದವರು ಇಬ್ಬರೇ. ಏನು ಇದ್ದವರಿಬ್ಬರಲ್ಲಿ ಕದ್ದವರು ಯಾರೆಂದು ಸುಳ್ಳನ್ನು ಹೇಳುತ್ತಿರುವೆಯಾ? ದೂತರೇ, ಇವನು ಕಳ್ಳತನ ಮಾಡುವುದು ಎಷ್ಟು ನಿಪುಣನೋ ಸುಳ್ಳನ್ನು ಹೇಳುವುದು ಅಷ್ಟೇ ನಿಪುಣನು. ಹೌದು. ಈಗಲಾದ ಸತ್ಯವನ್ನು ಹೇಳು, ನಿನ್ನ ಉತ್ತಮನೆಂದು ಭಾವಿಸಿ ಬಿಟ್ಟು ಬಿಡುತ್ತೇನೆ. ಧರ್ಮಪ್ರಭುವೇ, ಈ ಚಿತ್ರಪಟದಲ್ಲಿರುವ ಹಂಸ ಪಕ್ಷಿಯು ಜೀವಕಳೆಯನ್ನು ಹೊಂದಿ ವೈಶ್ಯನ ಮಗಳ ಮುತ್ತಿನಾರದ ಮುತ್ತನ್ನು ಒಂದೊಂದಾಗಿ ಕಿತ್ತು ತಿಂದಿದ್ದನ್ನು ಪಾಪಿಯಾದ ಈ ಕಣ್ಣಾರೆ ನಾನು ನೋಡಿದನು. ಇದು ಆ ನೃಸಿಂಹನ ಪಾದಸಾಕ್ಷ್ಯಾಣೆ ಸತ್ಯವಾದ ವಿಚಾರ ಪ್ರಭು. ಹೇಳ್ತಾ ಒಳ್ಳೆ ಸತ್ಯನೇ ಹೇಳ್ದ. ಗೋಡೆಯ ಮೇಲೆ ಬರೆದಿರುವ ಚಿತ್ರಾಂಶಕ್ಕೆ ಜೀವ ಬಂದು ಮುತ್ತಿನ ಹಾರವನ್ನು ನುಂಗಿತು ಎಂದರೆ ಯಾರಾದರೂ ನಂಬುವರೇ? ನಿಜವನ್ನು ಹೇಳು, ಇಲ್ಲವೋ ತಕ್ಕ ಶಿಕ್ಷೆಯನ್ನು ವಿಧಿಸುವನು. ಪ್ರಭು, ಇದ್ದ ವಿಚಾರವನ್ನು ಹೇಳಿರುವನು ಪ್ರಭು. ಇದರ ಮೇಲೆ ನಂಬುವುದು ಬಿಡುವುದು ನಿಮಗೆ ಸೇರಿದ್ದು. ಬಟರೆ, ಮಹಾ ಸುಳ್ಳುಗಾರನು. ಹೌದೌದು. ಇವನನ್ನು ಎಳೆದುಕೊಂಡು ಹೋಗಿ ನಮ್ಮ ಪಟ್ಟಣದ ಹೊರವಲಯದಲ್ಲಿ ಮಸಾಣ ಭೂಮಿಯಲ್ಲಿ ಇವನು ತೇಜಮಯವಾದ ಕರಗಳನ್ನು ಕಾದ ಬಂಡೆಯ ಮೇಲೆ ಕುಳ್ಳಿಸಿ ಕತ್ತರಿಸಿ ಆತನ ಕುರಗಳನ್ನು ನನಗೆ ತಂದು ತೋರಿಸಿ. ಹಾಗೆ ಆಗಲಿ ಪ್ರಭು. ಈ ಕಾರ್ಯವನ್ನು ಈಗಲೇ ಮುಗಿಸಬೇಕು. ಓ ಸಿದ್ಧ. ಅಮಾಸೆ ಒಳ್ಳೆ ಯಗಣಂಗಿದ್ದಂಗ. ಹೌದಾ? ಅಲ್ಲ ಮಗ ಸುಳ್ಳಲ್ಲಿ ಹೆಂಗಾರ ತಪ್ಪಿಸ್ಕೊಳ್ಳೋದು ಬಿಟ್ಬಿಟ್ಟು ಯಾರು ನಮ್ದಿರೋದು ಸುಳ್ಳು ಹೇಳ್ದಮ್ಮ ನನ್ನ ಮಗ. ನಾನಾಗಿದ್ರೆ ಬಿಲ್ದಳ್ಳಿ ಕೈ ಹಾಕಿ ನಾಗರವನೇ ಹಿಡ್ಕೊಂಡಿದ್ರು ಅದೇನು ಮಾಡಲ್ಲ ನನಗೆ ಅಂತ ಹೇಳಿವೆ. ಈ ಮಗ ನನ್ನ ಮಗ ಸುಳ್ಳು ಹೇಳಕ್ ಬರಲಿ ಹೆಡ್ವಟ್ ಮಾಡ್ದ. ಮನೆ ಕಮಲಿ ಮನೆ ತಕ್ಕ ಹೋಗಿದ್ದೆ, ಸುಮ್ಮನೆ ಹಿಂಗೆ ವರ್ಷಕೊಂಬಂದೆ ಅಷ್ಟೇ. ಊಟ ಮಾಡ್ಬಿಟ್ಟು ಕೈ ತೊಳ್ಬಿಟ್ಟು ವರ್ಷಕೊಂಬಂದೆ. ನೀನೇನೋ ನಂಗೆ ಕಣ್ಣ ಹಿಂಗೆ ಬರ್ಬೇಡ, ಹಂಗೆ ಮಾಡಕ್ ಬರಲ್ಲ ಈ ಮೂದೇವಿ. ನಾವೇ ಮಾಡೋಣ ಅಮ್ಮಸೆ. ನಾವೊಂದ್ಸರಿ ಪರೀಕ್ಷೆ ಕಣ್ಣು ಸುಳ್ಳು ಅಂತ ಒಂದ್ಸರಿ ಪರೀಕ್ಷೆ ಮಾಡ್ತಾ ಇಲ್ಲ ನೋಡಪ್ಪ. ಅಯ್ಯೋ ಯಾಕೋ ಹೊಟ್ಟಿರ್ತದ ಕನ್ಲೇ ಇದನ್ನು ನೋಡಿದ್ರೆ. ನನಗೂ 3 ಮಕ್ಳವೆ, ಏನೋ ದೊಡ್ಡ ಮಗನಾಗೆ ಕಾಣ್ತೀಯ, ಮನಸ್ಸು ಬರೋದು ಕಂದೆ. ಬಿಡ್ತೀವಿ ಸುಮ್ಮನೆ ಕಣ್ಣಿ ಕಣ್ಣ ಹೊಡೆಬಿಡು.
ಹಾಕಲ್ಲ ನಾನೇನು ಮಾಡೋಣ ಏನೋ ಬದಿಕಳ್ಳಿ ಅಂತಿದ್ದೆ ಏಯ್ ಹಿಡ್ಕೊಳ ಹಿಡ್ಕೊಂಡ್ಬಿಟ್ಟು ಕಾದ ಬಂಡೆ ಮ್ಯಾಗ ತಾಳೆ ಬಿಟ್ಟದ್ದು ಕತ್ತರಿಸದೆಯಾ ಏನ್ಕ ಒಂದು ಕಾಲ್ನ ಒಂದು ಕೈನ ನೀನು ಎಲ್ಲೆಲ್ಲ ನೋಡ್ತಿ ಕದಸಕ್ಕೆ ಹಂಗ ಹಾಕಲ್ಲ ಏನ್ ಹೇಳಿರೋ ರಾಜರು ಅದನ್ನೇ ಮಾಡ್ಬೇಕು ನಾವು ಇನ್ನೇನು ನಂದು ಅದಲ್ಲ ನಂದಿದ್ದು ಬಡಿ ಮಗಂದು ಮಂಡ್ಕೊತಿ ನನ್ನ ಮಗಂದು ಎಲ್ಲೆಲ್ಲಿ ಹೋಗ್ಯದು ಎಲ್ಲೆಲ್ಲಿ ಬಂದದು ನನ್ನ ಮಗಂದು ಏನು ಬಿಡಾಕ್ಲಕ್ಕಲ್ಲೇ ಹೌದಾ ಏನೇ ಮಾಡಬೇಕು ಅಂತ ಮಾಡೇ ತೀರ್ತದೆ ಅಪರ್ಸಂದ ಕಾದತ್ತು ಕಚ್ಚ 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 ಕಚ್ಚಿ ಕಟ್ಟಾಕ್ಬಿಡಲ್ಲ ಇವತ್ತು ಅವ್ನು ಹಂಗೆ ಬರಿ ಬಿದ್ದೋಗಿರೋದು ಯಾವಾಗಲೇ ನಮ್ದು ಹಂಗಲ್ಲ ಕದಸೋದು ಅಂತೀಯ ಅಯ್ಯೋ ಅನ್ಸಕನ್ಲೆ ಮಾನಸ ಚುರ್ರಕ್ಕಂತದೆ ಕನ್ಲೆ ಯಪ್ಪ ನೀನು ನೋಡ್ರೆ ಒಟ್ಟಿರ್ತದ ಕಾನೋ ಅದು ಹೆಂಗದ್ದೆ ಹೇಳ ಒಂದ್ಸರಿ ಹಿಂಗೆ ತಗೊಂಡೆ ರಾಜರಿಗೆ ಹೇಳ್ಬಿಡ್ತೀನಿ ಆವಾಗ್ಲಾರ ನಿನ್ನ ಕೈ ಕಾಲು ಉಳ್ಕತ್ತ ಹೇಳ ಒಂದ್ಸರಿ ನಾನು ನಿಜವನ್ನು ಏನು ರಾಜರ ಹತ್ರ ಹೇಳಿದ್ರು ಅದೇ ರೀತಿಯಾಗಿ ಹೋದ್ರ ಬಾಯಲ್ ಮಣ್ಣಾಕ ಯಾವ್ದು ನಿಜ ನಿಜ ಅಂತ ಆಯ್ತದಲ್ಲ ಹೋಗ್ಲಿ ಕದ್ಬಿಟ್ಟು ಮಾರಿ ಹಾಕ್ಬಿಟ್ಟೆ ಅಂತಲ್ಲಾರ ಹೇಳು ರಾಜರಿಗೆ ಹೇಳ್ಬಿಟ್ಟು ನಿನ್ನ ಬಿಡಿಸ್ಬಿಡ್ತೀನಿ ಇಲ್ಲವಯ್ಯ ಅದನ್ನ ಹೇಳಕ್ಕಲ್ಲ ಸರಿಯಾನಿ ಮಗನೇ ಹೋಗ್ಲಿ ಇರ್ಬೇಕಾಯ್ತು ಇಬ್ರಿಗೂ ಇರ್ಬೇಕಾಯ್ತು ಒಂಚೂರು ಎಂಡ ಕುಡ್ಕತ್ತೀವಿ ಒಂಚೂರಾಗೆ ತಳ್ಳು ಬಿಟ್ಬಿಡ್ತೀವಿ ಏನು ಇಲ್ಲವಯ್ಯ ಹಾಳ ಬರ್ತದೆ ಇದು ಬದುಕೋ ರೀತಿ ನೀತಿ ಬದುಕೋ ರೀತಿ ನೀತಿ ಒಂಚೂರು ಇಲ್ಲ ಮುಣ್ಣೆ ಮಗನ್ಗೆ ಅದ್ರನೇ ಬರ ನಾನೇನ್ ಮಾಡೋಣ ಆದ್ರೆ ಕಿರಿಯಡ್ತಿ ಮಗ ನಂಗೆ ಕಾಣ್ತದೆ ಒಲ್ದು ಯಾವ ದಾರಿಗೂ ಬರ್ತಾರೆ ನಾನೇನ್ ಮಾಡೋಣ ಮಂಡ್ಗತಿ ಯಾಕೋ ಮಸಿತೈತೆ ಇನ್ನೇನು ಮಾಡಕ್ಕಾಗಲ್ಲ ಇನ್ನೇನು ಬಂದದ್ ಬಂದ್ ಆಗೋಗಿದೆ ಯಾರ ಭಗವಂತನಿಗೆ ಅಂತ ನೆನ್ಕೊಳಂಗಿದ್ರೆ ನೆನ್ಕೋ ಅಷ್ಟ ಗಂಟ ನಾವು ಮಸ್ಕತ್ತೇ ಇರ್ತೀವಿ ಶ್ರೀಹರಿ ಅವ್ನು ನಮಗಿಂತ ಮೊದ್ಲೇ ಹೂ ಅಂತ ನಿರ್ಧಾರ ಮಾಡ್ಕೊಬಿಟ್ಟವನೆ ನಾವ್ಯಾಕೆ ಕಳಲ್ಲ ಆದ್ರೂ ನಮ್ಮ ಅತ್ತ ಮನೆಗೆ ಹೋಗಿದ್ದೆ ಕಲ್ಲ ನಮ್ಮ ಅತ್ತಿಗೆ ಸೊಪ್ಪು ಹಾಕ್ತಿದ್ರು ಉಂಡ್ಬಿಟ್ಟು ಚೆನ್ನಾಗಿ ಹಾಳು ಬಡ್ಡಿ ಮಗಂದು ಬರೀ ನಿದ್ದೆಯ ಒಂಗೆ ಗಿಡದಲ್ಲಿ ಮಲಗಿದ್ದೆ ಅಲ್ಲವೇ ನೀನು ಬಂದು ಕೆಣಿಕಂಗೆ ಕರ್ಕ ಬಂದ್ಬಿಟ್ಟೆ ಈಗ ಇವು ನಮ್ಗಿದ್ ಮೊದಲೇ ಸಿದ್ಧವಾಗಿ ನಿಂತವನೇ ಆದ್ಮೇಲೆ ಕಡ್ಕೊಂಡು ತಗೊಂಡಾಗತ್ತೆ ಎಸ್ಬಿಡೋಣ ನೀನು ಬಲ್ಲ ಕೈನೇ ಕಡೆ ಸಾಕು ನಾನು ಕಾಲನೇ ಕಡೆ ಇಲ್ಲ ನಾನು ಕಾಲ್ ಕತ್ತಿಸ್ತೀನಿ ನನ್ನ ಮಗಂಗೆ ಕಾಲು ರಸ ಮಾಡ್ಕೊಂಡು ಕುಡಿಯೋದೊಂದು ಬಾರಿ ಚೆನ್ನಾಗಿ ಕಾಣ್ತದೆ ಇಲ್ಲಿ ಮ್ಯಾಲೆ ಬಗ್ಗಬೇಡ ನಿನಗೆ ಹಾಕಲ್ಲ ಇದನ್ನೇ ಕಾಲ್ ಕಡಿದ್ದೀನಿ ಕೈ ಕಡಿ ಬರೀ ಕೆಳಿಕೆ ಹೋಯ್ತಾನಪ್ಪ ಅಲ್ಲಿ ಏನು ಕಿಸೆಕಾಗದ್ರೆ ಕೆಳಿಕೆ ಹೋಗಿದೆ ಏನೆಲ್ಲ ಮಾಡ್ತೀಯ ನಾನೇನೋ ಒಂಚೂರು ತೆಳು ಬೆಳಗಿದ್ದೀನಿ ಒಂಚೂರು ಹೆಂಗ ಒಂದು ಜಿಂಗ್ ಮಾಡ್ಬೋದೈತಿ ಎಲ್ಲೋದ ನೀನಿದೆ ಈ ಮಾಂಗ್ ಮುಂಡ ಬಗ್ಗೆ ಇವ್ ಬಗ್ಗಕ್ಕಾಗಲ್ಲ ಇದಳಕ್ಕಾಗಲ್ಲ ಇನ್ನೊಂದು ಪಾತ್ರ ಐತಲ್ಲ ಅಲ್ಲಿ ಆಯ್ತು ಇದೇ ಬೇಕಾ ಬೈಕೊಂಡು ನೀನು ಹೆಂಗಾರ ಮಾಡಿಕೇಳಪ್ಪ ನಾನು ಹಿಂಗೆ ಮಾಡ್ತೀನಿ ಭಗವಂತನ ನೆನ್ಕತ್ತವನವನು ಅವನ್ ಹಂಗೆ ನೆನ್ಕೊಳ್ಳಿ ಭಗವಂತನ ಕೆಲಸ ನಾವು ಮಾಡ್ಬಿಡೋಣ ಶ್ರೀಹರಿ ಶ್ರೀರಾಜ
ಮನದ ಬಂದಾವು ನಿನಗೆ ಒಲಿಸಿದೆ ದೇವಾಲಯ ಪರಮಾತ್ಮ. ಮನದ ಬಂದಾವು ನಿನಗೆ ಒಲಿಸಿದೆ ದೇವಾಲಯ ನಿನ್ನ ಪದಾರ್ಥನಯಾದೆ ದೇವಾ ನದಲ್ಲಿ ಅದಗಳಿಗೆ ಪರಮಾತ್ಮ. ಗುರುವನ್ನು ಸೂರದಲ್ಲಿ ಮರುಗಳಿಗೆ ಸಹನೆಯ ಮನದಲ್ಲಿ ಸಹನೆಯ ಕಣ್ಣು ಮನದಿ ಆಯ್ದನಿ ಮಾರುಗಳಿಗೆ ನಿನಪತಾತನಯಾನೆ ದೇವಾ ಶನಿ ಮಹಾರಾಯ ಪರಮಾತ್ಮ. ಅಂದು ನನ್ನ ಸಭಾಸ್ಥಾನದಲ್ಲಿ ಬೇಡ ತಂದೆ ಎಂದು ಎಷ್ಟೇ ಬೇಡಿದರೂ ಪಂಥವನ್ನು ಮಾಡಿ ಹೋದ ತಂದೆಯೇ, ಈಗಲೀಗ ನಿನ್ನ ಮನಸ್ಸಿಗೆ ನಿನ್ನ ಪಂಥವು ಈಡೇರಿತೆ ತಂದೆ. ಈಗ ನಿನಗೆ ಪಂಥವು ಈಡೇರಿತೆ. ನಾನಿಂದು ಯಾವ ದೈವನಲ್ಲಿ ಮೊರೆ ಹೋಗಲಿ, ಇಡೀ ಅನ್ನಕ್ಕಾಗಿ ಯಾವ ದೈವನನ್ನು ಬೇಡಲಿ. ಶ್ರೀಹರಿ ಶನಿರಾಜ, ಇನ್ನವೂ ನನ್ನ ಮೇಲೆ ಕರುಣೆಯು ಬಾರಲಿಲ್ಲವೇ ತಂದೆ? ಇನ್ನೂ ನನ್ನ ಮೇಲೆ ನಿನಗೆ ಕರುಣೆಯು ಬಾರಲಿಲ್ಲವೇ? ಇಷ್ಟೇ ಇಷ್ಟೇ ಎನ್ನ ವಿಧಿಯು ಜೀವಿತ
ಎನ್ನ ವಿಧಿಯೋ ಈ ವಿಧಾವ ಎಣಿಸಿದೆಯ ಓ ಸಮೋದನ ಪರಮಾತ್ಮ ಹಾ ಶ್ರೀಹರಿ ಹಾ ಈ ಉರಿ ಬಾಧೆಗಳನ್ನು ತಡೆಯಲಾರಲ್ಲ ಶ್ರೀಹರಿ ಪರಮಾತ್ಮ ಹಾ ಶ್ರೀಹರಿ ನಾನು ಕನಸಿನಲ್ಲಿ ಕಂಡದ್ದು ನಿಜವಾಗಿ ಕಾಣುತ್ತಿರುವುದಲ್ಲ. ಏನಿದು? ಯಾರಿವರು? ಇವರನ್ನು ನೋಡುತ್ತಿದ್ದರೆ ನಮ್ಮ ಉಜ್ಜಯಿನಿಪುರದ ದೊರೆಗಳೆಂದು ಕಾಣುತ್ತಿರುವುದಲ್ಲ. ನಾನು ಕನಸಿನಲ್ಲಿ ಕಂಡದ್ದು ನಿಜವೆಂದು ತೋರುತ್ತಿರುವುದಲ್ಲ. ಇರಲಿ, ಸಮೀಪಕ್ಕೆ ಹೋಗಿ ನೋಡುವೆನು. ಹೌದು, ಇವರು ಖಂಡಿತವಾಗಿಯೂ ನಮ್ಮ ಉಜ್ಜಯಿನಿಪುರದ ದೊರೆಗಳೇ. ಏಕೆ ಏಕೆ ಇವರಿಗೆ ಇಂಥ ಸ್ಥಿತಿಯೂ ಬಂದಿತು? ಏನಾಗಿರಬಹುದು? ಇರಲಿ, ಹತ್ತಿರಕ್ಕೂ ಹೋಗಿ ವಿಚಾರಿಸಿ ನೋಡುತ್ತೇನೆ. ಸ್ವಾಮಿ, ಸ್ವಾಮಿ, ಅಮ್ಮ, ತಾವು ಯಾರು? ಏತಕ್ಕಾಗಿ ಇಲ್ಲಿ ಬಂದಿರುವಿರಿ? ನಿಮ್ಮ ಸ್ಥಿತಿಯು ಏಕೆ ಹೀಗಾಯಿತು? ಅಮ್ಮ, ಸ್ವಾಮಿ, ಈ ನಿಶ್ಚಲವಾದ ಕಾಡಿನಲ್ಲಿ ನನ್ನ ರೋದನವನ್ನು ಕೇಳಿ ನನ್ನನ್ನು ಆಧರಿಸಲು ಬಂದ ಕರುಣಮಯಿ ನೀನು ಯಾರು ತಾಯಿ? ಸ್ವಾಮಿ, ನಾನು ಉಜ್ಜಯಿನಿಪುರದ ಹೆಣ್ಣು ಮಗಳು. ಅಮ್ಮ, ನೀನು ಉಜ್ಜಯಿನಿಪುರದ ಹೆಣ್ಣು ಮಗಳ ತಾಯಿ? ಹೌದು ಸ್ವಾಮಿ. ಅಮ್ಮ, ಉಜ್ಜಯಿನಿಪುರದ ಹೆಣ್ಣು ಮಗಳಾದರೆ ಉಜ್ಜಯಿನಿ ನಗರದ ಮಹಾಮಂತ್ರಿಗಳು ನನ್ನ ಪ್ರಜೆಗಳು ಹೇಗಿರುವರು ತಾಯಿ? ಏನು ಸ್ವಾಮಿ, ನೀವು ಉಜ್ಜಯಿನಿಪುರದ ಪ್ರಜೆಗಳನ್ನು ವಿಚಾರಿಸುತ್ತಿರುವರಲ್ಲ? ಅಮ್ಮ, ಸ್ವಾಮಿ, ಉಜ್ಜಯಿನಿಪುರದ ವಿಚಾರವನ್ನು ಬಲ್ಲವನಾದ್ದರಿಂದ ಉಜ್ಜಯಿನಿಪುರದ ವಿಚಾರವನ್ನು ಕೇಳುತ್ತಿದ್ದೇನೆ ತಾಯಿ. ಸ್ವಾಮಿ, ಉಜ್ಜಯಿನಿಪುರದ ವಿಚಾರವನ್ನು ಕೇಳುತ್ತಿದ್ದ ಹಾಗೆ ನಿಮ್ಮ ಮುಖವು ಈ ರೀತಿ ಆಗಲು ಕಾರಣವೇನು? ದಯಮಾಡಿ ನನ್ನೊಡನೆ ಸತ್ಯವನ್ನು ತಿಳಿಸುವಿರಾಗಿ ಸ್ವಾಮಿ. ಅಮ್ಮ, ಅಮ್ಮ, ಇರಲಿ ಬಿಡಿ ಸ್ವಾಮಿ, ಇರಲಿ ಬಿಡಿ. ನಾನು ನಿಮಗೆ ತೊಂದರೆಯನ್ನು ಕೊಡುವುದಿಲ್ಲ ಸ್ವಾಮಿ. ನೋಡಿ, ಈ ನಿಮ್ಮ ಸ್ಥಿತಿಗೆ ಕಾರಣವೇನು ನಾನು ಅರಿಯೆನು. ಆದರೆ ದಯಮಾಡಿ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಿ ನಾನು ಹೋಗಲು ಮನಸ್ಸಾಗುತ್ತಿಲ್ಲ. ನಾನು ನನ್ನ ಉಜ್ಜಯಿನಿಪುರದ ತವರು ಮನೆಯಿಂದ ನನ್ನ ಗಂಡನ ಮನೆಯಾದ ತಾಮಲಿಂಗಪುರಕ್ಕೆ ಹೋಗುತ್ತಿರುವೆನು. ತಾಮಲಿಂಗಪುರದ ತೇಲಿರಾಮಣ್ಣನವರ ಸೊಸೆ ನಾನು. ಸ್ವಾಮಿ, ದಯಮಾಡಿ ತಾವು ನನ್ನೊಡನೆ ಬಂದರೆ ನಿಮ್ಮನ್ನು ನಮ್ಮ ಮನೆಯಲ್ಲೇ ಇಟ್ಟುಕೊಂಡು ನಿಮ್ಮನ್ನು ಉಪಚರಿಸುವೆವು. ದಯಮಾಡಿ ಇಲ್ಲವೆಂದು ಹೇಳದೆ ನಿಮ್ಮ ಒಡ ಹುಟ್ಟಿದ ಸಹೋದರಿ ಎಂದು ತಿಳಿದುಕೊಂಡು ನನ್ನೊಡನೆ ಬರುವಿರಾಗಿ ಸ್ವಾಮಿ. ಅಮ್ಮ, ಸ್ವಾಮಿ, ಈ ನಿನ್ನ ಕರುಣಿಗೆ ನಾನು ಚಿರುನುಡಿತಾಯಿ. ಆದರೆ ಇದೇ ಪುರದ ಚಂದ್ರಸೇನ ಮಹಾರಾಜನಿಂದ ಮಾಡದೇ ಇರುವ ಇಡೀ ಅಟ್ಟಾಸೆಗೆ ತುತ್ತಾಗಿ ಈ ನನ್ನ ಕರಚರಗಳನ್ನು ಕಳಿಸಿಕೊಂಡಿರುವೆನಮ್ಮ. ಆದ್ದರಿಂದ ಈ ಪುರದ ಚಂದ್ರಸೇನ ಮಹಾರಾಜನು ಅನ್ನ ನೀರು ಕೊಡುವುದಂತೆ ಆಜ್ಞಾಪಿಸಿರುವನು ತಾಯಿ. ವೃತ ನಮ್ಮನ್ನು ಕರೆದುಕೊಂಡು ಹೋಗಿ ಆ ಕಷ್ಟಕ್ಕೆ ಏತಕ್ಕಾಗಿ ಈಡಾಗಿವೆ ತಾಯಿ. ಅಮ್ಮ, ನೀನು ಬಂದ ದಾರಿಯಲ್ಲಿ ನೀನು ಹೊರಡುವಳಾಗಮ್ಮ. ಅಣ್ಣ, ನಾನು ನಿಮ್ಮನ್ನು ನನ್ನ ಸಹೋದರನೆಂದು ಭಾವಿಸಿರುವೆನು. ನನ್ನನ್ನು ಸಹ ನಿಮ್ಮ ಒಡ ಹುಟ್ಟಿದ ಸಹೋದರಿ ಎಂದು ಭಾವಿಸಿ ದಯಮಾಡಿ ನೀವು ನನ್ನ ಜೊತೆ ಬರುವಿರಾಗಿ. ಈ ವಿಚಾರದಿಂದ ನನಗೆಷ್ಟೇ ಕಷ್ಟ ಬಂದರೂ ಸಹ ನಾನು ಅದನ್ನು ಅನುಭವಿಸಲು ಸಿದ್ಧರಿರುವೆನು. ಸ್ವಾಮಿ, ದಯಮಾಡಿ ನೀವು ನನ್ನ ಜೊತೆ ಬರುವಿರಾಗಿ. ಅಮ್ಮ, ಆಗಲಿ ತಾಯಿ, ಆಗಲಿ ತಾಯಿ, ನಿನ್ನ ಇಷ್ಟವಿದ್ದಂತೆ ಆಗಲಿ.
ಅಣ್ಣ ಹಾಗಲಿ. ಆಹಾ ಬಿಡುವೆ ನಿಲ್ಲಿಗೆ ವಿಕ್ರಮ ಬಿಡುವೆ ನಿಲ್ಲಿಗೆ ನನ್ನ ಕೋಪವ ದೂರ ದೃಷ್ಟಿಗಳು ಬಿಡುವೆ ನಿಲ್ಲಿಗೆ ವಿಕ್ರಮ ಬಿಡುವೆ ನಿಲ್ಲಿಗೆ ನನ್ನ ಕೋಪವ ದೂರ ದೃಷ್ಟಿಗಳು ಚಂದ್ರಸೇನ ಮನವ ಸೇರಿ ಸಾಕ್ಷಿಯನ್ನು ನೀಡುವಂತ ಚಂದ್ರಸೇನ ಮನವ ಸೇರಿ ಸಾಕ್ಷಿಯನ್ನು ನೀಡುವ ಮನಸ್ಸು ಮಾಡಿದೆ ಆ ಮನಸ್ಸು ಮಾಡಿದೆ ಮನಸ್ಸು ಮಾಡಿದೆ ಲಕ್ಷ್ಮೀದೇವಿ ಹೃದಯ ಸೇರಿ ಶಾಂತಿಯನ್ನು ನೀಡುವಂತ ಲಕ್ಷ್ಮೀದೇವಿ ಹೃದಯ ಸೇರಿ ತಾಯಿ ಮಮತೆ ನೀಡುವಂತ ಮುದದಿ ಮಾರ್ಗವ ನಾನು ತೋರುವೆ ನಾನು ಚಿಂತೆ ಬೇಡವೋ ಏ ವಿಕ್ರಮಾರ್ಕ ಚಿಂತೆ ಬೇಡವೋ ಏ ವಿಕ್ರಮಾರ್ಕ ಮುದದಿ ಮಾರ್ಗವ ನಾನು ತೋರುವೆ ನೋಡಿದೆ ವಿಕ್ರಮನ ಪರಾಕ್ರಮವನ್ನ ನನ್ನನ್ನು ಹೀನನೆಂದು ಜರಿದು ನಿಂದಿಸಿದ ಮಾತ್ರಕ್ಕೆ ಕರ ಚಪ್ಪಾಳೆಯನ್ನು ತಟ್ಟಿದ ಮಾತ್ರಕ್ಕೆ ಕರಗಳನ್ನೇ ಕಳಿಸಿದೆನು ಭೂಮಿಯನ್ನು ಪಾದದಿಂದ ಮೆಟ್ಟಿದ ಮಾತ್ರಕ್ಕೆ ಪಾದಗಳನ್ನೇ ಕಳಿಸಿದೆನು ಎಲ್ಲವೋ ವಿಕ್ರಮ ಅನ್ನ ನೀರುಗಳು ಸಿಗದಂತೆ ಮಾಡಿದೆನು ನಾನು ಇಂದಿಗೆ 7 ವರ್ಷಗಳ ಕಾಲ ನಿನಗೆ ಇಷ್ಟೇ ಕಷ್ಟಗಳನ್ನು ಕೊಟ್ಟಾಗಿಯೂ ನಿನ್ನ ಮೈಯನ್ನೆಲ್ಲ ನನ್ನ ಲಿಂಗವನ್ನಾಗಿ ಮಾಡಿಕೊಂಡು ನನ್ನನ್ನೇ ಧ್ಯಾನಿಸುತ್ತಾ ಇರುವೆ. ಆದ್ದರಿಂದ ಇನ್ನು ಮುಂದೆ ನಿನಗೆ ಮಂಗಳವನ್ನು ಉಂಟು ಮಾಡುವೆನು. ದಯಾ ಬಾರದೆ ಶಿವಹರ ಪನ್ನಿಯರ ಶಶಿ ಭೋಷಣ ಪರ ಶಿವ ದಯಾ ಬಾರದೆ ಶಿವಹರ ಶಂಕರ ಶಿವ ಬೇಡುವೆ ನಯ್ಯ ಲೋಕದ ಸುಖವ ಲೋಕದ ಸುಖವ ಬೇಡುವೆ ನಯ್ಯ ಲೋಕದ ಸುಖವ ಬೇಡುವೆ ನಯ್ಯ ಲೋಕದ ಸುಖವ ಬೇಡುವೆ ನಯ್ಯ ಲೋಕದ ಸುಖವ ಲೋಕದ ಕಷ್ಟವ ಪರಿಹರಿಸೋ ಜೀವ ಲೋಕದ ಕಷ್ಟವ ಪರಿಹರಿಸೋ ಜೀವ ಜಗಪಾಲ ಜಗವಂತ್ಯ ಕರುಣಾಕರ ಜಗಪಾಲ ಜಗವಂತ್ಯ ಕರುಣಾಕರ ಕವಿದಿರುವ ಸಂಕಟವ ಪರಿಹರಿಸಯ ಕವಿದಿರುವ ಸಂಕಟವ ಪರಿಹರಿಸಯ ದಯ ಬಾರದೆ ಶಿವಹರ ಶಂಕರ ಶಿವ ಮಹೇಶನು ನೀನೆ ದೊರೆಯ ದೇವಾ
ತೇಲಿಯ ರಾಮನು ಎಣ್ಣೆಯ ಕೊಳ್ಳಿ ಕುಲಜನರ ನೀವುಗಳು ಎಣ್ಣೆಯ ಕೊಳ್ಳಿ ಕುಲಜನರ ನೀವುಗಳು ಶಿವಜ್ಯೋತಿ ಬೆಳಗುವ ವಂದನೆಯ ಶಿವಜ್ಯೋತಿ ಬೆಳಗುವ ವಂದನೆಯ ನಮಗಮಿಸುತ್ತಿರುವ ಉಚ್ಚೆಳ್ಳೆಯ ನಮಗಮಿಸುತ್ತಿರುವ ಉಚ್ಚೆಳ್ಳೆಯ ದಯಮಾರದೆ ಶಿವಾರ ಶಂಕರ ಶಿವಾ ಶಂಕರ. ನಾನಾದರೂ ಊರುಗಳಲ್ಲಿ ಕೇಳಿಗಳಲ್ಲಿ ಬೀದಿಗಳಲ್ಲಿ ಎಣ್ಣೆಯನ್ನು ವ್ಯಾಪಾರ ಮಾಡಿ ಜೀವನವನ್ನು ಸಾಗಿಸುವುದೇ ನಮಗೆ ವಂಶಪಾರಂಪರೆಯಾಗಿ ಬಂದಿರುವುದು. ನನ್ನನ್ನು ತೈಲಿ ರಾಮಣ್ಣನೆಂದು ಕರೆಯುವರು. ಈಗಿನ ಏಕೋ ಬಿಸಿಲಿನ ತಾಪವು ಅಧಿಕವಾಗಿರುವುದು. ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಅನಂತರ ಮುಂದೆ ಹೋಗುತ್ತೇನೆ. ಓಹೋ, ನಾನು ಇಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಮನೆಗೆ ಹೋದರೆ ನನ್ನ ಸೊಸೆಯಾದ ಲಕ್ಷ್ಮೀದೇವಿಯು ಸಮಯಕ್ಕೆ ಸರಿಯಾಗಿ ಊಟ ಉಪಚಾರವನ್ನು ದೊರೆಯುತ್ತಿದ್ದಳು. ಆಕೆಯು ತವರು ಮನೆಗೆ 2 ದಿವಸ ಹೋಗಿದ್ದು ಬರುತ್ತೇನೆಂದು ಹೋದವಳು ಇಷ್ಟು ದಿನವಾದರೂ ಬಾರಲೇ ಇಲ್ಲ. ಅನಂತರ ನನ್ನ ಮಗನು ಹೆಂಡತಿಯನ್ನು ಕರೆದುಕೊಂಡು ಬಂದು ಹೋದವನು ಸಹ ಆತನು ಅಲ್ಲೇ ಸೇರಿಕೊಂಡಿರುವನು. ಕಾರಣವೆಂಬುದು ತಿಳಿಯದಾಗಿದೆ. ಆದ್ದರಿಂದ ನಾನು ಉಜ್ಜಯಿನಿ ಪಟ್ಟಣಕ್ಕೆ ಹೋಗಿ ನನ್ನ ಸೊಸೆಯಾದ ಲಕ್ಷ್ಮೀದೇವಿಯನ್ನು ಕರೆದುಕೊಂಡು ಬರಲು ಹೋಗುವೆನು. ಮಾವನವರೇ, ಮಾವನವರೇ, ಇದೋ ತಮಗೆ ನಮಸ್ಕಾರ. ಅಮ್ಮ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು. ಅಮ್ಮ, ತವರು ಮನೆಗೆ 2 ದಿವಸ ಹೋಗಿದ್ದು ಬರುತ್ತೇನೆಂದು ಹೋದವಳು ಇಷ್ಟು ದಿನವಾದರೂ ಏಕಮ್ಮ ತವರು ಮನೆ ಸೇರಿಕೊಂಡಿದ್ದೆ? ಅದು ತಾಯಿ ಆರೋಗ್ಯವು ಸರಿ ಇಲ್ಲದ ಕಾರಣ ನಾನು ಅಲ್ಲಿಯೇ ಉಳಿಯಬೇಕಾಯಿತು. ಹಾಗಾಗಿ ನಾನು ಈ ದಿವಸ ಇಲ್ಲಿಗೆ ಬಂದಿರುವೆನು ಮಾವನವರೇ. ಸರಿ ಅಮ್ಮ, ಪರವಾಗಿಲ್ಲ. ನಡಿಯಮ್ಮ, ಮನೆಗೆ ಹೋಗೋಣ. ಮಾವನವರೇ, ತಾಯಿ, ನಾನು ತಮ್ಮೊಡನೆ ಒಂದು ವಿಚಾರವನ್ನು ತಿಳಿಸಬೇಕು ಮಾವನವರೇ. ಏನಮ್ಮ ಅಂತ ವಿಚಾರವಿರುವುದು? ಮಾವನವರೇ, ನಾನು ನನ್ನ ಉಜ್ಜಯಿನಿಪುರದಿಂದ ಈ ದಾರಿಯಲ್ಲಿ ಬರುತ್ತಿರುವಾಗ ಈ ಘೋರ ಅರಣ್ಯದಲ್ಲಿ ಓರ್ವ ಅಳುವ ಶಬ್ದವಾಯಿತು. ಏನೆಂದು ಹೋಗಿ ವಿಚಾರಿಸಿ ನೋಡಿದಾಗ ಅವರು ನನ್ನ ಉಜ್ಜಯಿನಿಪುರದ ದೊರೆಗಳಾದ ವಿಕ್ರಮಾದಿತ್ಯ ಮಹಾರಾಜರು ಮಾವನವರೇ. ಅವರನ್ನು ನೋಡಿ ಅವರಿಗೆ ಯಾವ ರೀತಿಯ ಅನಾಹುತವು ಸಂಭವಿಸಿ ಈ ರೀತಿ ಆಗಿರುವುದು ನನಗೊಂದು ತಿಳಿಯದು. ಸರಿ, ಅವರನ್ನು ಅಲ್ಲಿಯೇ ಬಿಟ್ಟು ಬರಲು ನನ್ನ ಮನಸ್ಸು ಒಪ್ಪದ ಕಾರಣ ನಾನು ಅವರನ್ನು ಜೊತೆಯಲ್ಲೇ ಕರೆದುಕೊಂಡು ಬಂದಿರುವೆನು. ದಯಮಾಡಿ ಅವರಿಗೆ ನಮ್ಮ ಮನೆಯಲ್ಲಿ ಅವರನ್ನು ಉಪಚರಿಸಲು ನನಗೆ ಅನುಮತಿಯನ್ನು ಕೊಡಿ ಮಾವನವರೇ. ಆತನು ಎಲ್ಲಿರುವನಮ್ಮ? ಇಲ್ಲಿಯೇ ಇರುವರು ಮಾವನವರೇ. ತೋರಿಸುವಳಮ್ಮ ಮಾವನವರೇ. ಅಮ್ಮ, ಇದು ಇಲ್ಲಿಯೇ ಇರುವರು ನೋಡಿ ಮಾವನವರೇ. ಅಯ್ಯೋ ತಾಯಿ, ಎಂತಹ ಅಪರಾಧವನ್ನು ಮಾಡಿರುವೆ ತಾಯಿ. ಏಕೆ ಮಾವನವರೇ, ಏನಾಯಿತು? ಅಮ್ಮ, ನಮ್ಮ ನಂಜಯ ಶೆಟ್ಟರ ಮಗಳಾದಂಥ ಆಲೋಲಿಕೆಯ ಮುದ್ದಿನ ಸರವನ್ನು ಕದ್ದ ಪ್ರಾಯಶ್ಚಿತ್ತಕ್ಕಾಗಿ ಈತನಿಗೆ ಕಾಲುಗಳನ್ನು ಕೈಗಳನ್ನು ಕತ್ತರಿಸಿ ಈ ಕಾದು ಬಂಡೆಯ ಮೇಲೆ ಬಿಸಾಡಿರುವರು. ಇವರನ್ನಿಗೆ ಯಾರಾದರೂ ಅನ್ನಹಾರಾದಿಗಳನ್ನು ನೀಡಿದರೆ ಅವರಿಗೆ ಘೋರ ಶಿಕ್ಷೆಯಾಗುವುದೆಂದು ಡಂಗೂರದ ಮೂಲಕ ನಮ್ಮ ಮಹಾರಾಜರು ಸಾರಿಸಿರುವರು. ಎಂತಹ ಅನರ್ಥವನ್ನು ಮಾಡಿರುವೆಮ್ಮ. ಮಾವನವರೇ, ಇವರು ಅಂತಹ ನೀಚರಲ್ಲ ಮಾವನವರೇ. ಇವರು ರಾಜಾದಿರಾಜರು, ನಮ್ಮ ಉಜ್ಜಯಿನಿಪುರದ ದೊರೆಗಳು ಮಾವನವರೇ. ಇವರ ಗ್ರಹಚಾರವು ಕೆಟ್ಟಿರುವುದರಿಂದ ಈ ಪರಿಸ್ಥಿತಿಯು ಸಂಭವಿಸಿರಬಹುದು. ಮಾವನವರೇ, ದಯಮಾಡಿ ನೀವು ಈ ರೀತಿ ಮಾತನಾಡದೆ ಇವರನ್ನು ಉಪಚರಿಸಲು ನಮಗೆ ಅನುಮತಿಯನ್ನು ನೀಡಿ ನಮ್ಮ ಮನೆಯಲ್ಲಿಯೇ ಇವರು ಉಳಿಯುವಂತೆ ನೀವು ದಯಮಾಡಿ ದೊಡ್ಡ ಮನಸ್ಸು ಮಾಡಿ ಸಹಕರಿಸಿ ಮಾವನವರೇ. ಅಮ್ಮ, ದುಃಖಿಸಬೇಡ. ನಾನು ಈ ಕೂಡಲೇ ಮಹಾರಾಜರ ಹತ್ತಿರಕ್ಕೆ ಹೋಗಿ ಈತನಿಗೆ ಅನ್ನಹಾರಾದಿಗಳನ್ನು ಕೊಡುವಂತೆ ಅಪ್ಪಣೆಯನ್ನು ಪಡೆದುಕೊಂಡು ಬರುತ್ತೇನೆ. ಹಾಗೆ ಆಗಲಿ ಮಾವನವರೇ. ಆಗಲಿ ಮಾವನವರೇ, ಜಾಗ್ರತೆಯಾಗಿ ಹೋಗಿ ಬನ್ನಿ. ಆಗಲಿ ಅಮ್ಮ. ಆಗಲಿ ಮಾವನವರೇ. ಮಾವನವರೇ, ಮಹಾರಾಜರಿಂದ ಅಪ್ಪಣೆಯನ್ನು ಪಡೆದುಕೊಂಡು ಬಂದಿರಾ? ಅಮ್ಮ, ನಿನ್ನ ಇಷ್ಟಾರ್ಥವೂ ಫಲಿಸಿತು. ಮಹಾರಾಜರು ಈತನಿಗೆ ಅನ್ನಹಾರಾದಿಗಳನ್ನು ಕೊಡುವಂತೆ ಅಪ್ಪಣೆಯನ್ನು ಸ್ವೀಕರಿಸಿರುವರು. ಮಾವನವರೇ, ತುಂಬಾ ಧನ್ಯವಾದಗಳು ಮಾವನವರೇ. ಹಾಗಾದರೆ ಇವರಿಗೆ ನಾವು ಅನ್ನ ಆಹಾರಗಳನ್ನು ಕೊಟ್ಟು ಉಪಚರಿಸಬಹುದಲ್ಲವೇ? ಓಹೋ, ಧಾರಾಳವಾಗಿ ಕೊಡಬಹುದು. ಬಹಳ ಸಂತೋಷವಾಯಿತು ಮಾವನವರೇ. ಅಣ್ಣ, ದಯಮಾಡಿ ನೀವು ಇನ್ನು ಮುಂದೆ ಎಲ್ಲಿಯೂ ಹೋಗುವಂತಿಲ್ಲ.
ನಮ್ಮ ಮನೆಯಲ್ಲಿಯೇ ಇದ್ದುಕೊಂಡು ನಮ್ಮ ಉಪಚಾರವನ್ನು ಸ್ವೀಕರಿಸಿ ಅಣ್ಣನವರೇ. ಅಮ್ಮ, ಅಣ್ಣ, ನಾನು ನಿಮ್ಮ ಮನೆಗೆ ಬರುವುದಾದರೆ ನಾನು ಸುಮ್ಮನೆ ಕೂತು ಆಹಾರವನ್ನು ತಿನ್ನುವನಲ್ಲ ತಾಯಿ. ನನಗೇನಾದರೂ ನಿಮ್ಮ ಮನೆಯಲ್ಲಿ ಕೆಲಸವನ್ನು ಕೊಟ್ಟರೆ ಮಾಡುವೆನು ತಾಯಿ. ಅಣ್ಣ, ಈ ನಿಮ್ಮ ಸ್ಥಿತಿಯನ್ನು ನೋಡಿದರೆ ನನ್ನ ಕರಳೆ ಕಿತ್ತು ಬಂತಾಗುವುದು. ಇಂತಹ ಸ್ಥಿತಿಯಲ್ಲಿ ನಿಮಗೆ ನಾವು ಯಾವ ಕೆಲಸವನ್ನು ಕೊಡಲು ಸಾಧ್ಯ ಅಣ್ಣನವರೇ? ನೀವು ಒಪ್ಪೋದಾದರೆ ಗಾಣದ ಮೇಲೆ ನನ್ನನ್ನು ಎತ್ತಿ ಕೂರಿಸಿದರೆ, ನನ್ನ ಮಂಡಗೈಗೆ ಚೌಟಿಯನ್ನು ಕಟ್ಟಿದರೆ ನಾನು ಆ ಬಸವಣ್ಣನನ್ನು ಹೊಡೆದುಕೊಂಡು. ಅಯ್ಯೋ ಪರಮಾತ್ಮ! ಮಾವನವರೇ, ಅಮ್ಮ, ಇವರು ಹೇಳಿದನ್ನು ನೀವು ಕೇಳಿದಿರಿ ತಾನೆ? ಕೇಳಿದೆ ತಾಯಿ. ದಯಮಾಡಿ ಇವರ ಇಷ್ಟದಂತೆಯೇ ನಾವು ಎಷ್ಟು ಬೇಡವೆಂದರೂ ಆತನೇ ಒಪ್ಪುತ್ತಿಲ್ಲದಿರುವಾಗ ಆತನ ಇಷ್ಟಾರ್ಥವನ್ನು ನೆರವೇರಿಸೋಣ ಬಿಡಮ್ಮ. ಆಗಲಿ ಮಾವನವರೇ, ಬಹಳ ಸಂತೋಷ. ಅಣ್ಣ, ತಮ್ಮಿಷ್ಟದಂತೆಯೇ ತಾವು ಮಾಡುವಿರಾಗಿ. ನೀನು ಮಾತನಾಡುವ ಮಾತನ್ನು ನೋಡಿದರೆ ನನಗೆ ಆಯಾಸವೆಲ್ಲವೂ ಅಣ್ಣ ಕಮ್ಮಿಯಾಗುತ್ತಿರುವುದು. ನನ್ನ ಮನಸ್ಸಿಗೆ ಉತ್ಸವವು ಬರುತ್ತಿರುವುದು ತಾಯಿ. ಮೆಲ್ಲಗೆ ನಡೆಯುವ ಕರುಣೆಯಿಂದ ಮಾತು ಜಗಕ್ಕೆಲ್ಲ ಅನ್ನ ಕೊಡೋ ಬಸವಣ್ಣ, ಅನ್ನವಿನ ನಾನದೆ ಬಸವಣ್ಣ, ಕರುಣೆಯಿಂದ ನನ್ನ ಮಾತು ಮೆಲ್ಲ ಮೆಲ್ಲಗೆ ಬಾರೋ ಬಸವಣ್ಣ, ಕರುಣೆಯಿಂದ ನನ್ನ ಮಾತು ಜಗಕ್ಕೆಲ್ಲ ಅನ್ನ ಕೊಡೋ ಬಸವಣ್ಣ, ಜಗಕ್ಕೆಲ್ಲ ಅನ್ನ ಕೊಡೋ ಬಸವಣ್ಣ, ಅನ್ನವಿಂದ ನನ್ನ ಮಾತು ಕೇಳಲ್ಲ, ಮೆಲ್ಲ ಮೆಲ್ಲಗೆ ಬರೋ ಬಸವಣ್ಣ, ಕರುಣೆಯಿಂದ ನನ್ನ ಮಾತು ಕೇಳಲ್ಲ. ಹೇ ಶನಿ ಮಹಾರಾಯನೇ, ಕರುಣಿಸೋ ಕರುಣಿಸೋ ಆನಂದದಾದಿಗೆ ನವ ಚೈತನ್ಯದ ನನ್ನ ಪಾಲಿಗೆ. ಕರುಣಿಸೋ ಆನಂದದಾದಿಗೆ ನವ ಚೈತನ್ಯದ ನನ್ನ ಬಾಳಿಗೆ. ಹೋಗ್ತಿದೆ ದೀಪವು ಬಾಳಂಧಕಾರಕ್ಕೆ, ಹೋಗ್ತಿದೆ ದೀಪವು ಬಾಳಂಧಕಾರಕ್ಕೆ, ಹರಿತುಕೊಳ್ಳೆನು ನಾನು ಕೊನೆ ತನಕ
ಬೆಳಗಿಸೋ ಆನಂದದ ದೀಪಿಗೆ ಬೆಳಗಿಸೋ ಆನಂದದ ದೀಪಿಗೆ ನವ ಚೈತನ್ಯದ ನನಪ ಆಳಿಗೆ ಪರಮಾತ್ಮ ಪರಮಾತ್ಮ ಈ ಎಂದು ಬೆಳಗದ ಈ ಜ್ಯೋತಿಯು ಈ ದಿನವು ಪ್ರಕಾಶಮಾನವಾಗಿ ಬೆಳಗುತ್ತಿರುವುದಿಲ್ಲ. ಹೇ ಶನಿರಾಜ, ಇದರಂತೆಯೇ ಈ ನನ್ನ ಕರಚರಣಗಳು ಕೊಟ್ಟು ಕಾಪಾಡಬಾರದೆ ತಂದೆ, ಕರಚರಣಗೊಟ್ಟು ಕಾಪಾಡಬಾರದೆ. ಆಹಾ, ಇದೇನಿದು? ಈ ಪುರದಲ್ಲಿ ಉರಿದಿದ್ದ ದೀಪಗಳು ಇದ್ದಕ್ಕಿದೆ ಉರಿಯಲಾರಂಭಿಸಿರುವುದಲ್ಲ. ಈ ದೀಪ ಕಮಲ ರಾಗವನ್ನು ಆಡಿದ ಮಹಾಶಯರು ಯಾರಾಗಿರಬಹುದು? ಯಾರೇ ಆಗಿರಲಿ, ಎಲ್ಲೇ ಇರಲಿ, ಅವರನ್ನು ಬೇಗನೆ ಕರೆದುಕೊಂಡು ಬನ್ನಿ. ಅಮ್ಮ ರಾಜ್ಕುಮಾರಿ, ಮಹಾಶಯರಿಗೆ ವಂದಿಸುವೆನು. ಅಮ್ಮ ನಿನಗೆ ಮಂಗಳವಾಗಲಿ ತಾಯಿ. ಮಹಾಶಯರೇ, ಈ ಪುರದಲ್ಲಿ ಉರಿಯದಿದ್ದ ದೀಪಗಳು ಇದ್ದಕ್ಕಿದ್ದ ಹಾಗೆ ಉರಿಯಲಾರಂಭಿಸಿರು. ಆ ದೀಪ ಕಾವಲ ರಾಗವನ್ನು ಮತ್ತೊಮ್ಮೆ ಸಾರಿ ಹಾಡಿ ನನ್ನ ಮನ ಸಂತೋಷಗೊಳಿಸುದೇವ. ಆಗಲಿ ತಾಯಿ, ನಿನ್ನ ಎಷ್ಟು ಬಿದ್ದಂತೆ ಆಗಲಮ್ಮ. ಬೆಳಗಿಸೋ ಆನಂದದ ಚೈತನ್ಯ
ರಾಜಕುಮಾರಿಯು ನಿದ್ರಿಸ್ತಿರುವಳು. ನಿದ್ರಿಸಲಿ. ಹಿಂದೆ ವೈಶ್ಯನ ಮನೆಯಲ್ಲಿ ಹಾಲೋಲಿಕೆಯು ನಿದ್ರೆಗೆ ಜಾರಿದಾಗ ನನ್ನ ಕರಚರಗಳನ್ನು ಕಡಿಸಿದೆ. ಇಂದು ರಾಜಕುಮಾರಿಯು ನಿದ್ರೆಗೆ ಜಾರಿರುವಳು. ಏ ಶನಿದೇವ, ಇನ್ನ ಮೇಲೆ ನನಗೆ ಜಟಿಲ ಸಮಸ್ಯೆಗೆ ಏತಕ್ಕೆ ದುಡಿರುವೆ ತಂದೆ? ಇನ್ನೂ ನನ್ನ ಮೇಲೆ ಕರುಣೆಯು ನಿನಗೆ ಬಾರಲಿಲ್ಲವೇ ಪರಮಾತ್ಮ? ಇಂದು ಕರುಣೆಯು ನನ್ನ ಮೇಲೆ ನಿನಗೆ ಬಾರಲಿಲ್ಲವೇ ದೇವಾ? ಕಾಡಬೇಡ ಎಲ್ಲಿ ಹೋದರು ಬಿಡನೆಂದು ಬಾರಿ ಬಾ, ಎಲ್ಲಿಗೋದರು ಬಿಡನೆಂದು ಪಂಥವನ್ನು ಮಾಡಿ. ಎಲ್ಲಿಗೋದರು ಬಿಡನೆಂದು ಪಂಥವನ್ನು ಮಾಡಿ, ಮಾಯಾವೇಶದಿ ದುರ್ಗವನೇರಿಸಿ ಕಾನನಕ್ಕೆ ಕಳಿಸಿ, ಕಾಡಬೇಡವೆಂದು ಬಾರಿ ಬಾರಿಗೆ ಮನಸಾರೆ ಬೇಡಿ. ಕಾಡಬೇಡವೆಂದು ಬಾರಿ ಬಾರಿಗೂ ಮನಸಾರೆ ಬೇಡಿ. ನೀಯನ್ನ ರಕ್ಷಿಸದೆ ಕಾನನಕ್ಕೆ ಕಳಿಸಿ, ಕಡಿಸಿದೆ ಎನ್ನ ಕರಚರಣವನು ದೇವಾ. ಪ್ರಾಣವೋದರು ಬಿಡೆನೋ, ಪ್ರಾಣವೋದರು ಸರಿಯೇ, ಪ್ರಾಣವೋದರು ಸರಿಯೇ, ನಾನಿನ್ನಡಿಯನು ಬಿಡೆನೋ. ಎನ್ನ ರಕ್ಷಿಸೋ ಶನಿರಾಜ. ಸಾಕು ನಿ ಮಾಡೋ ಸೂರ್ಯಕುಮಾರ, ಸಾಕು ನಿ ಮಾಡೋ ಬಾಳಿನ ಜ್ಯೋತಿಯ ಬೆಳಗಿಸೋದೀಯ, ಕೋಳಿನ ಕಥೆಯ ಪರಿಹರಿಸಯ್ಯ, ಪ್ರಾರ್ಥನೆ ಲಾಲಿಸಿ ಮನವನ್ನು ಬೀರಯ್ಯ, ಪ್ರಾರ್ಥನೆ ಲಾಲಿಸಿ
ನನ್ನ ದಿವ್ಯಾಸ್ತದೊಳ್ ರಾಜ ನಿನ್ನೆಯ ಕೀರ್ತಿಯ ಅಮರವಾಗಿಸುತ್ತೆ ಬಂದೆನು ಆಶಯಿಸಿ ನನ್ನ ದಿವ್ಯ ರಾಜ ವಿಕ್ರಮ ನಿಲ್ಲಿಸು ನಿಲ್ಲಿಸು ವಿಕ್ರಮ ನಿಲ್ಲಿಸು ಪ್ರಾಣಾತ್ಯವನ್ನು ಮಾಡಿಕೊಳ್ಳಬೇಡ ವಿಕ್ರಮ. ಯಾರು ಯಾರು ನನ್ನ ನಾಮಾಂಕಿತವನ್ನು ಮಾತನಾಡಿಸ್ತಿರುವರಲ್ಲ ಯಾರು? ಅಯ್ಯ ವಿಕ್ರಮ, ಯಾರೆಂದು ಗೋಚರವಾಗಲಿಲ್ಲವೇ? ಇಲ್ಲವೋ ಪ್ರಭು. ಅಯ್ಯ, ನಾನು ಇಂದು 7.5 ವರ್ಷಗಳ ಹಿಂದೆ ನಿನ್ನ ಆಸ್ಥಾನಕ್ಕೆ ಬಂದು ನಿನಗೆ ಘೋರವಾದ ಕಷ್ಟಗಳನ್ನು ಕೊಟ್ಟು ನಿನ್ನನ್ನು ಕಾಡಿಸದೆ ಬಿಡುವುದಿಲ್ಲವೆಂದು ಹೇಳಿ ಹೊರಟು ಹೋದ ಆ ಸೂರ್ಯಪುತ್ರನೇ ಇಂದು ನಿನ್ನ ಸತ್ಯ ಧರ್ಮ ನಿಷ್ಠೆಗಳಿಗೆ ಮೆಚ್ಚಿ ಪ್ರಸನ್ನನಾಗಿರುವೆನಯ್ಯ. ಪರಮಾತ್ಮ ಪರಮಾತ್ಮ ನನ್ನ ಭಕ್ತಿ ಭಾವಗಳಿಗೆ ಮೆಚ್ಚಿ ಬಂದಿರುವೆ ತಂದೆ. ಇದು ಪರಮಾತ್ಮ ದಂಡ ನಮಸ್ಕಾರಗಳನ್ನು ಹಾಕುವೆ. ಅಯ್ಯ ವಿಕ್ರಮ, ನೋಡಿದೆಯ ನನ್ನ ಮಹಿಮೆಯನ್ನ? ನೋಡಿದೆನು ಪರಮಾತ್ಮ. ಅಂದು ಸಿಂಹಾಸನದಲ್ಲಿ ಕುಳಿತು ಕರಚಪ್ಪಾಳೆಯನ್ನು ತಟ್ಟಿದ ಮಾತ್ರಕ್ಕೆ ನಿನ್ನ ಕರಗಳನ್ನೇ ಕಡಿಸಿದೆನು, ಭೂಮಿಯನ್ನು ಮೆಟ್ಟಿದ ಮಾತ್ರಕ್ಕೆ ನಿನ್ನ ಪಾದಗಳನ್ನೇ ಕಡಿಸಿದೆನು. ಹೌದು ಪರಮಾತ್ಮ. ಅರಿವಾಯಿತು ವಿಕ್ರಮ, ಅರಿವಾಗಿತು ದೇವ. ವಿಕ್ರಮ, ನಿನ್ನ ಸತ್ಯ ಧರ್ಮ ನಿಷ್ಠೆಗಳಿಗೆ ಮೆಚ್ಚಿ ಪ್ರಸನ್ನನಾಗಿರುವೆನಯ್ಯ. ಕೇಳು, ಏನು ವರ ಬೇಕೋ ಕೇಳಿಕೋ, ನಡೆಸಿಕೊಡುವೆನು ವಿಕ್ರಮ. ಪರಮಾತ್ಮ, ನಾನು ಕೇಳಿದ ವರವನ್ನು ಕೊಡಕ್ಕೆ ಬಂದಿರುವೆಯಾ ತಂದೆ? ನಾನು ಕೇಳಿದ ವರವೆಲ್ಲವೂ ನೀಡುವೆಯಾ ನನ್ನಪ್ಪ? ಮೆಚ್ಚಿದನು ನಿನ್ನಯ ಭಕ್ತಿಗೆ ಮೆಚ್ಚಿದೆ ನಿನ್ನಯ ಭಕ್ತಿಗೆ ಮೆಚ್ಚಿ ಪ್ರಸನ್ನಾದೆನು ರಾಜೇಂದ್ರ. ಹೇಳು ವಿಕ್ರಮ, ಏನು ವರ ಬೇಕೋ ಕೇಳಿಕೋ, ಖಂಡಿತ ನಡೆಸಿಕೊಡುವೆನು. ಪರಮಾತ್ಮ, ನನಗೆ ಕೊಟ್ಟಿರುವಂತಹ ಕಷ್ಟವನ್ನು ಈ ಭೂಮಿ ಮೇಲೆ ನಡೆದಾಡುವ ನರಮಾನವರಿಗೆ ಕೊಡುವುದಿಲ್ಲ ಎಂದು ಈ ನಿನ್ನ ಅಭಯಾಸ್ತವನ್ನು ನೀಡುತ್ತಂದೆ, ಅಷ್ಟೇ ಸಾಕು ದೇವ. ಅಯ್ಯ ವಿಕ್ರಮ, ನೀನೆಂತಹ ಸತ್ಯವಂತನಯ್ಯ. ನಿನ್ನ ಕರಚರಗಳನ್ನು ಕೇಳದೆ ಈ ಭೂಲೋಕದ ಪ್ರಜೆಗಳಿಗೋಸ್ಕರ ವರಗಳನ್ನು ಕೇಳುತ್ತಿರುವೆಯಲ್ಲ, ನನಗೆ ಬಹಳ ಸಂತೋಷವಾಯಿತು. ಅಯ್ಯ, ಯಾರು ನನ್ನನ್ನು ಭಜಿಸುವರೋ ಧ್ಯಾನಿಸುವರೋ ಅಂಥವರಿಗೆ ಅಷ್ಟಮ ಸ್ಥಾನದಲ್ಲಿರಲಿ, ದ್ವಾದಶ ಸ್ಥಾನದಲ್ಲಿರಲಿ, ಅವರನ್ನು ಕಾಡುವುದಿಲ್ಲವೆಂದು ಅಭಯವನ್ನು ನೀಡುವೆನು. ಯಾರು ದುರ್ಮಾರ್ಗಿಗಳಾಗಿ ಮೆರೆಯುವರೋ ಅವರಿಗೆ 7.5 ವರ್ಷಗಳಾಗಲಿ, 7 ತಿಂಗಳಾಗಲಿ, 7 ವಾರಗಳಾಗಲಿ, 7 ನಿಮಿಷಗಳಾಗಲಿ ಅವರನ್ನು ಕಾಡದೆ ಬಿಡುವುದಿಲ್ಲವೆಂದು ವರವನ್ನು ನೀಡುವೆನು. ಅಯ್ಯ ವಿಕ್ರಮ, ನಿನಗೆ ಕೊಟ್ಟಂತಹ ಕಷ್ಟಗಳೇ ಘೋರ ಕಷ್ಟಗಳೆಂದು ತಿಳಿದುಕೊಳ್ಳಬೇಡ. ಹಿಂದೆ ನಾನು ದೇವ ಮಾನವರಿಗೆ ದೈತ್ಯರಿಗೆ ಕೊಟ್ಟಂತಹ ಕಷ್ಟಗಳನ್ನು ಕೇಳಿದರೆ ನೀನು ಖಂಡಿತ ಉಳಿಯಲಾರೆ. ಅಯ್ಯ ವಿಕ್ರಮ, ತಂದೆ, ರಾಮನ ರಾಶಿಗೆ ಹೋಗಿ 14 ವರ್ಷ ವನವಾಸವನ್ನು ಮಾಡಿಸಿದೆನು. ರಾವಣನ ರಾಶಿಗೆ ಹೋಗಿ 6 ತಿಂಗಳಲ್ಲಿ ಆ ರಾವಣನನ್ನು ಹತ ಮಾಡಿಸಿದೆನು. ಹರಿಶ್ಚಂದ್ರನ ರಾಶಿಗೆ ಹೋಗಿ ಸತಿ ಪುತ್ರರನ್ನು ಮಾಡಿಸಿ ಮಶಾಣ ಕಾಯುವಂತೆ ಮಾಡಿದೆನು. ನಾರದನ ರಾಶಿಗೆ ಹೋಗಿ 60 ಹೆಣ್ಣು ಮಕ್ಕಳನ್ನು ಅಡೆಯುವಂತೆ ಮಾಡಿದೆನು. ಅಯ್ಯ, ಭಕ್ತ ಪುರೂರವ ನಳ ಚಕ್ರವರ್ತಿ ಅನೇಕ ರಾಜಾದಿರಾಜರುಗಳನ್ನು ಕಾಡಿರುವೆನಯ್ಯ. ಅಯ್ಯ ವಿಕ್ರಮ, ತಂದೆ, ನನ್ನ ತಂದೆಯನ್ನೇ ನಾನು ಬಿಟ್ಟವನಲ್ಲ, ನನ್ನ ಗುರುವಾದ ಆ ಪರಮೇಶ್ವರನ್ನೂ ಸಹ ಬಿಟ್ಟವನಲ್ಲ. ಹೀಗಿರುವಾಗ ನಿನ್ನದೇ ಅನ್ಯಥಾ ಭಾವಿಸಬೇಡ. ಆಗಲಿ, ನಿನಗೆ ಹೋಗಿರುವ ಕರ ಚರಣಗಳು ಬರಲಿ.
ತಥಾಸ್ತು ತಥಾಸ್ತು. ಅಯ್ಯ ರಾಜೇಂದ್ರ, ತಂದೆ ನಿನ್ನ ರೂಪ ಲಾವಣ್ಯಗಳು ನೂರ್ಮಡಿಸಲಿ. ತಥಾಸ್ತು ತಥಾಸ್ತು. ಅಯ್ಯ ತಂದೆ, ಹಿಂದೆ ಕ್ಷೇತ್ರಯುಗದಲ್ಲಿ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಸತ್ಯಭಾಮೆ ರುಕ್ಮಿಣಿಯನ್ನು ವಿವಾಹವಾದಂತೆ ಈ ಆಲೋಲಿಕೆಯನ್ನು ಪದ್ಮಾವತಿಯರನ್ನು ವಿವಾಹ ಮಾಡಿಕೊ. ಇವರು ಬಹಳ ಪತಿವ್ರತಿಯರು. ಅಯ್ಯ, ನಿನ್ನ ಪುರದ ಜನರು ಪ್ರಜೆಗಳು ನಿನಗೋಸ್ಕರ ಕಾಯುತ್ತಿರುವರು. ನೀನು ಹೋಗಿ ಸುಖ ಸಂತೋಷದಿಂದ ರಾಜ್ಯ ಭಾರವನ್ನು ಮಾಡುವಂತನಾಗು. ತಂದೆ, ಆಲೋಲಿಕೆಯಿಂದ ನನಗೆ ಬಂದ ಅಪರಾಧವನ್ನು ಮನ್ನಿಸು ತಂದೆ, ದೂರವನ್ನು ಮಾಡು ತಂದೆ. ಆಲೋಲಿಕೆಯ ಚಿತ್ರಶಾಲೆಯಲ್ಲಿರುವ ಆ ಹಂಸ ಪಕ್ಷಿಯ ಮುಂದೆ ನಿಂತು ನನ್ನನ್ನು ಪ್ರಾರ್ಥಿಸು, ನಿನಗೆಲ್ಲವೂ ತಿಳಿಯುವುದು. ಅಯ್ಯ ವಿಕ್ರಮ, ನಾನು ಬಂದು ಬಹಳ ಹೊತ್ತಾಯಿತು. ನನ್ನ ತಂದೆ ಸೂರ್ಯದೇವರು ಉದಯಿಸುವ ಕಾಲವಾಯಿತು. ಆದ್ದರಿಂದ ನಾನಿನ್ನು ನನ್ನ ತಾರಾಮಂಡಲಕ್ಕೆ ನಿಜ ಸ್ಥಾನಕ್ಕೆ ಹೋಗುವೆನಯ್ಯ. ನಿಮಗೆಲ್ಲರಿಗೂ ಮಂಗಲವಾಗಲಿ. ನನ್ನ ಕಥೆಯನ್ನು ಕೇಳಿದವರಿಗೂ ಹೇಳಿದವರಿಗೂ ಅವರ ಸರ್ವಗಳು ಉಂಟಾಗಲಿ ಎಂದು ಪ್ರಾರ್ಥಿಸು.